ಎಲ್ರಿಗೂ ನಮಸ್ಕಾರ. ಇದು ನಮ್ಮ 5 ರೂಪಾಯಿ ಡಾಕ್ಟರ್ ಶಂಕರೇಗೌಡ್ರೇನವ್ರೆ ಅವರ ಮನೆ. ಇದು ಆ ಮನೆ ಗೇಟ್ ಕಾಯೋದಕ್ಕೆ ಒಂದು ನಾಯಿ ಸಾಕವ್ರೆ. ಈ ಗೇಟ್ನ ಮುಖಾಂತರ ಪ್ರತಿಯೊಬ್ಬರು ಜನಗಳು ಬಂದು ಈ ರೀತಿ ಕ್ಯೂ ನಿಂತ್ಕೋತಾರೆ. ಯಾಕೆ ಅಂತಂದರೆ ಇದೇ ಹಾಸ್ಪಿಟ್ಲು, ಇದೇ ನರ್ಸಿಂಗ್ ಹೋಮು, ಇದೇ ಮೆಡಿಕಲ್ ಶಾಪು. ಇಲ್ಲಿಗೆ ಬಂದ ತಕ್ಷಣ ಒಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂತಂದರೆ ಮಾಸ್ಕ್ ರೆಡಿ ಇಟ್ಟಿರ್ತಾರೆ. ಇದಕ್ಕೇನು ದುಡ್ಡಿಲ್ಲ, ಮಾಸ್ಕ್ ಹಾಕೊಂಡೆ ಈ ರೀತಿ ಕ್ಯೂವಲ್ಲಿ ನಿಂತ್ಕೋಬೇಕು ಪ್ರತಿಯೊಬ್ಬರು. ಇದೇ ಶಂಕರೇಗೌಡ್ರ ಮನೆ. ಅವರು ಆರಾಮಾಗಿ ವಿರಾಜಮಾನವಾಗಿ ಕೂತಿರ್ತಾರೆ. ಇವ್ರಿಗೆ 2 ಸಲ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಬಂದಿದೆ, 1 ಸಲ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಆದ್ರೂ ನಾವಿರೋದು ಹಿಂಗೇ ಗುರು ಅಂತ ಅಂದ್ಕೊಂಡು ಅವ್ರು ಸಿಂಪಲ್ಲಾಗಿ ಅವರೇ ಅವರಿಷ್ಟೇ ಅಷ್ಟು ನೋಡಿದ್ರು ಅಂದರೆ ಅವ್ರಿಗೆ ಗೊತ್ತಾಯ್ತದೆ. ಅದಕ್ಕೆ ಮೆಡಿಷನ್ ಕೊಡ್ತಾರೆ. ಬರೀ ಜೆಂಟ್ಸ್ ಎಲ್ಲ, ಲೇಡೀಸು ಬರ್ತಾರೆ. ಇದ್ರ ಬದಲಲ್ಲಿ ನಾನು ಯಾಕೆ ಹೋಗಿದ್ದೆ ಅಂತ ಕೇಳಬೇಡಿ. ನನಗೆ ಕತ್ತಿನ ಹತ್ರ ಒಂದು ಹುಲ್ಲುಗ್ರಾಗಿತ್ತು, ಅದನ್ನು ತೋರಿಸುವ ಅಂತ ಹೋಗಿದ್ದೆ. ನಮ್ಮ ಶಂಕರೇಗೌಡರು ಎವಿ ಸ್ಟ್ರಿಕ್ಟು ಅಂತ ಹೇಳ್ತಾರೆ, ಬಟ್ಟು ಮಧ್ಯದಲ್ಲಿ ಹಿಂಗೆ ಒಂದೊಂದು ಸಲ ನೆಗೆದು ಬಿಡ್ತಾರೆ. ಅದನ್ನು ನಾವು ನೋಡ್ಬೇಕು ಆ ಟೈಮಲ್ಲಿ ಅಷ್ಟೇ. ಬೆಳಗ್ಗೆ ರಾತ್ರಿ ಈ ಆಯಿಂಟ್ಮೆಂಟ್ ಬೆಳಗ್ಗೆ ಬಿಸಿನೀರಲ್ಲಿ ಸೋಪಲ್ಲಿ ಕೊಡೋದು, ರಾತ್ರಿ ಹಂಗೆ ಒಂದು 15 ದಿನದಲ್ಲಿ ಗುಣ ಆದಂಗೆ ಆಗುತ್ತೆ. ಗುಣ ಆಯಿತು ಅಂತ ಬಿಡಬೇಡ, 6 ವಾರ ಮುಗ್ದೋದ್ರು ತಗೊಂಡು. ಅದು ಎಂಥದ್ದೇ ಪ್ರಾಬ್ಲಮ್ ಆಗಿರಲಿ, ಯಾವುದೇ ಕಾರಣಕ್ಕೂ ಎಕ್ಸ್ರೇ ಇಲ್ಲ ಅಥವಾ ಮತ್ತೊಂದು ಮಗದೊಂದು ಇಲ್ಲ, ಅಲ್ಲೇ ನೋಡೋದು. ಒಂದು 30-40 ಸೆಕೆಂಡ್ ಒಳಗೆ ಪ್ರತಿಯೊಂದು ನೋಡಿದ್ರೆ ಗೊತ್ತಾಯ್ತು ಅವ್ರಿಗೆ. ಅದಕ್ಕೆ ಏನು ಬೇಕು ಮೆಡಿಷನ್ ಹೇಳ್ತಾರೆ, ಅದು ಪಕ್ಕಾ ವಾಸಿ ಐತೆ. ಆ ನಂಬಿಕೆಲ್ಲ ಜನ ಇವ್ರ ಹತ್ರ ಪ್ರತಿದಿನವೂ ಬರ್ತಾರೆ. ಮಂಡ್ಯ ಆ್ಯಕ್ಟ್ರು ಅಂದರೆ ಅಂಬರೀಷ್ ಅಣ್ಣ, ಡಾಕ್ಟ್ರು ಅಂದರೆ ಶಂಕರೇಗೌಡರು. ಅದೆಷ್ಟು ಕೋಟಿ ಮಡಗಿರೋ ಡಾಕ್ಟ್ರ್ ಆದರೂ ಕೂಡ ಇವ್ರ ರೀತಿ ಗತ್ ಮೇಂಟೈನ್ ಮಾಡೋಕ್ಕಾದ? ನೋವೇ, ಚಾನ್ಸೇ ಇಲ್ಲ. ಅವ್ರದ್ದೇ ಮೆಡಿಕಲ್ ಶಾಪಲ್ಲಿ ಪ್ರತಿಯೊಂದು ಔಷಧಿನೂ ಸಿಗುತ್ತೆ. ದುಡ್ಡು ಮಾಡೋದು ಅವ್ರ ಹವ್ಯಾಸ ಅಲ್ಲ. ಜನಕ್ಕೆ ದುಡ್ಡು ಹೆಚ್ಚು ಖರ್ಚಾಗೋ ರೀತಿಯಲ್ಲಿ ಅವ್ರ ಕಾಯಿಲೆ ವಾಸಿ ಮಾಡೋದೇ ಅವರ ಹವ್ಯಾಸ. ಅದಕ್ಕೆ ಅವ್ರಿಗೆ ಪ್ರಶಸ್ತಿಗಳು ಬಂದಿರೋದು. ಮಿಕ್ತವರೆಲ್ಲ ದುಡ್ಡು ಮಾಡಿದವ್ರು ಕೋಟಿಗಟ್ಟಲೆ ಎಲ್ಲೋದ್ರೆ ಏನೋ ಗೊತ್ತಿಲ್ಲ. ಅವ್ರಿಗೆ ಪ್ರಶಸ್ತಿನೂ ಇಲ್ಲ, ಬತಾಸೂ ಇಲ್ಲ. ಶಂಕರೇಗೌಡರಿಗೆ ಒಂದ್ಸಲ ಜೈ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.